ನೋಡಿ, ಈ ಸಮಸ್ಯೆ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಅಂದ್ಕೋಬೇಡಿ. ರಾಜ್ಯದ 256 ಉಪನೋಂದಣಾಧಿಕಾರಿ ಕಚೇರಿಯಲ್ಲೂ ಹೆಚ್ಚು ಕಡಿಮೆ ಇದೇ ರೀತಿ ಪರಿಸ್ಥಿತಿ ಆಗಿದೆ. ಸಾರ್ವಜನಿಕರು ಎಲ್ಲ ಕಡೆ ಪರದಾಡ್ತಾ ಇದ್ದಾರೆ. ಈಗ ದಾವಣಗೆರೆಗೆ ಹೋಗೋಣ. ದಾವಣಗೆರೆ ಹಿರಿಯ ಉಪನೋಂದಣಾಧಿಕಾರಿ ಕಚೇರಿ ಕೂಡ ಇದರಿಂದ ಹೊರತಾಗಿಲ್ಲ. ತಂತ್ರಾಂಶದಲ್ಲಿ ತಾಂತ್ರಿಕ ತೊಂದರೆ ಕಾಣಿಸ್ಕೊಂಡಿದ್ದು ಯಾವುದೇ ಕೆಲಸಗಳು ಆಗದೆ ಜನ ದಿನ ಇಡೀ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವರು ಸೈಟ್ ರಿಜಿಸ್ಟ್ರೇಷನ್ಗೆ, ಮಾರಾಟ ಮಾಡೋದಕ್ಕೆ ಬರ್ತಾರೆ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಬರ್ತಾರೆ, CC ತೊಗೊಳಕ್ಕೆ ಬರ್ತಾರೆ, ಆಗ್ತಾ ಇಲ್ಲ. ಇದರಿಂದ ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತರು ತಂತ್ರಾಂಶ ನಿರ್ವಹಣೆ ಮಾಡುವ ಸಂಸ್ಥೆಗೆ ಸರ್ಕಾರ 460 ಕೋಟಿ ಹಣ ಕೊಟ್ಟಿಲ್ಲ, ಇದರಿಂದ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ಸಾರ್ವಜನಿಕರಿಗೆ ತೊಂದರೆ ಅನುಭವಿಸುವಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದು ಡೇ ಒನ್ನಿಂದ ಕೇಳಿಬರ್ತಾ ಇತ್ತು. ಈ ತಂತ್ರಾಂಶವನ್ನು, ಈ ಡೇಟಾವನ್ನು ನಿರ್ವಹಿಸುವಂತಹ, ಸರ್ವರನ್ನು ನಿರ್ವಹಿಸುವಂತಹ ಕಂಪ್ನಿಗೆ 460 ಕೋಟಿ ಪಾವತಿ ಮಾಡಬೇಕು ಸರ್ಕಾರ. ನೋಡಿ, ಅಗೈನ್ ಇಲ್ಲೂ ಕೂಡ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಹಾಗಾಗಿ ಇಷ್ಟು ಸಮಸ್ಯೆ ಆಗಿದೆ. ರಿಜಿಸ್ಟ್ರೇಷನ್ ನಿಂತ್ಕೊಂಡಿದೆ. ಪ್ರತಿದಿನ 7,000ದಿಂದ 8,000 ರಿಜಿಸ್ಟ್ರೇಷನ್ ಆಗ್ತಾ ಇತ್ತು ಇಡೀ ಕರ್ನಾಟಕದಲ್ಲಿ. ಶನಿವಾರದಿಂದ ಇಲ್ಲಿವರೆಗೂ ಕೇವಲ 600 ರಿಜಿಸ್ಟ್ರೇಷನ್ ಆಗಿದೆ ಒಂದು ಭಾಗ. ಕಳೆದ 26 ದಿನದಿಂದ EC ಸಿಗ್ತಾ ಇಲ್ಲ ಜನಗಳಿಗೆ. ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡ್ತಿರೋದಕ್ಕೆ ಇದೊಂದು ಕಾರಣ, ಮತ್ತು ಇದು ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ನಮಗಿರೋವಂಥ ಮಾಹಿತಿಯ ಪ್ರಕಾರ ಸರ್ವರ್ನ ಮೇಂಟೈನ್ ಮಾಡುವಂಥ ಕಂಪನಿಗೆ 460 ಕೋಟಿ ರೂಪಾಯಿಯನ್ನು ನಿಲ್ಲಿಸಿದ್ದಾರೆ ಅನ್ನೋ ಒಂದು ಅಧಿಕಾರಿಗಳ ವಲಯದಿಂದನೇ ಕೇಳಿಬಂದಿರೋಂಥ ನಮಗೊಂದು ಮಾಹಿತಿ. ಸರ್ಕಾರ ನಡೆಸಿ ಇಲ್ಲಿಯವರೆಗೆ ರಿಜಿಸ್ಟ್ರೇಷನ್ ನಿಂತ್ಕೊಂಡಿದೆ. ಪ್ರತಿದಿನ 7,000ದಿಂದ 8,000 ರಿಜಿಸ್ಟ್ರೇಷನ್ ಆಗ್ತಾ ಇತ್ತು ಇಡೀ ಕರ್ನಾಟಕದಲ್ಲಿ. ಶನಿವಾರದಿಂದ ಇಲ್ಲಿವರೆಗೂ ಕೇವಲ 600 ರಿಜಿಸ್ಟ್ರೇಷನ್ ಆಗಿದೆ ಒಂದು ಭಾಗ. ಕಳೆದ 26 ದಿನದಿಂದ EC ಸಿಗ್ತಾ ಇಲ್ಲ ಜನಗಳಿಗೆ. ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡ್ತಿರೋದಕ್ಕೆ ಇದೊಂದು ಕಾರಣ, ಮತ್ತು ಇದು ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ನಮಗಿರೋ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಕೃಷ್ಣ ಬೈರೇಗೌಡರಿಗೆ ಮೂವರಿಗೂ ನಾನು ಪ್ರಶ್ನೆ ಮಾಡೋಕ್ಕೆ ಬಯಸ್ತೀನಿ. ನೀವೇನು ಸಾರ್ವಜನಿಕರ ಜೊತೆಯಲ್ಲಿ ಚಲ್ಲಾಟ ಆಡ್ತಾ ಇದ್ದೀರಲ್ರಿ, ನಿಮಗೆ ಮಾನ ಮರ್ಯಾದೆ ಇದೆನಾ? ನಿಮಗೆ ಯಾವ ಭಾಷೆಯಲ್ಲಿ ಹೇಳಿದ್ರು ಕೂಡ ನೀವು ಒರೆಸ್ಕೊಂಡು ಹೋಗೋ ಅಂಥ ಒಂದು ಮಂಡತನದ ಜೀವನವನ್ನು